ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದಾದ್ಯಂತ ಹೋಳಿ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತೆ. ಯಾವುದೇ ಜಾತಿ ಮತಗಳ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಬಣ್ಣಗಳ ಓಕುಳಿ ಆಟದಲ್ಲಿ ಮಿಂದೇಳ್ತಾರೆ. ಆದರೆ ಈ ಹಬ್ಬ ಉತ್ತರ ಭಾರತದಲ್ಲಿ ಹಾಗೂ ಕರ್ನಾಟಕದ ಉತ್ತರ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂಥದ್ದು. ಹೋಳಿ ಬಣ್ಣಗಳ ಹಬ್ಬವಾಗಿದ್ದು ವಸಂತ ಮಾಸದಲ್ಲಿ ಆಚರಿಸಲಾಗುತ್ತೆ. ಚಳಿಗಾಲದ ಕೊನೆಯಾಗಿ ವಸಂತದ ಆಗಮನವನ್ನ ಸಾರುವ ಹಬ್ಬವಾಗಿದೆ ಹೋಳಿ. ಕಲರ್ಫುಲ್ ಪ್ರಪಂಚವಾಗಿ ಮನಸ್ಸಿಗೆ ಮುದ ನೀಡುತ್ತಾ ರಂಗ ತರಂಗಗಳಲ್ಲಿ ಮಿಂದೇಳುತ್ತಾರೆ ಜನ. ಆ ಕ್ಷಣ ನಿಜಕ್ಕೂ ನಾವೆಲ್ಲಿದ್ದೇವೆ, ನಮ್ಮ ಬದುಕಿನ ಉದ್ದೇಶವೇನು, ನಮ್ಮ ಭವಿಷ್ಯ ಏನಾಗುತ್ತೆ, ಇಂತಹ ಯಾವುದೇ ಅನಾವಶ್ಯಕ ಹೊರಗಿಲ್ಲದೆ ಏಕಚಿತ್ತದಿಂದ ಬಣ್ಣಗಳನ್ನು ಹಿಡಿದು ಪರಸ್ಪರ ಎರಚುತ್ತಾ ಮುಖಕ್ಕೆ ಬಳಿಯುತ್ತಾ ಹರ್ಷೋಲ್ಲಾಸದಲ್ಲಿ ತೇಲಿ ಬಿಡುವುದೇ ಹೋಳಿ ಹಬ್ಬ. ಸಾಮಾನ್ಯವಾಗಿ ಈ ದಿನ ಕಾಮನ ಸುಂದರ ಪ್ರತಿಮೆಯನ್ನ ಮಾಡಿ ಶೃಂಗರಿಸಿ ಊರಿನ ಕಾಮನ ಕಟ್ಟೆಯ ಮೇಲೆ ಚಪ್ಪರವನ್ನ ಕಟ್ಟಿಡ್ತಾರೆ. ಕಾಮನ ಮುಂದೆ ಮಂಗಳ ವಾದ್ಯಗಳನ್ನು ಉತ್ತಾರೆ. ಅಲ್ಲದೆ ಪರಸ್ಪರ ಬೈಗುಳ, ಬಣ್ಣದ ನೀರು, ಸೆಗಣಿಯ ಗಂಜಲಗಳನ್ನ ಎರಚುವ ಸಂಪ್ರದಾಯವು ಕೆಲವು ಕಡೆ ಇದೆ. ನಿಜಕ್ಕೂ ವಿಶಿಷ್ಟ ಹಬ್ಬಗಳಲ್ಲಿ ಹೋಳಿಯೂ ಕೂಡ ಒಂದು. ಆದರೆ ನಾನಂತೂ ಈ ಹಬ್ಬವನ್ನ ಒಮ್ಮೆಯೂ ಆಚರಿಸಲಿಲ್ಲ. ಯಾಕಂದ್ರೆ ನನ್ನ ಬಾಲ್ಯದಲ್ಲೂ ಒಮ್ಮೆಯೂ ಹೋಳಿ ಆಡಿದ ನೆನಪಾಗ್ಲಿ, ಹಬ್ಬದ ಗಮ್ಮತ್ತಾಗ್ಲಿ ಇಲ್ಲ. ಆದರೆ ಹೋಳಿ ಆಡುವವರನ್ನ ನೋಡಿದರಂತೂ ಒಳಗೊಳಗೆ ಮೊದವೆನಿಸುತ್ತೆ. ನಾನು ಬಣ್ಣಗಳ ಬಲೆಯೊಳಗೆ ಬಂದಿಯಾಗಿ ಬಿಡಲೇನು ಎಂದೆನಿಸುವುದಂತೂ ಸುಳ್ಳಲ್ಲ. ಅಂತೂ ಹೋಳಿ ಹಬ್ಬ ಅಂದರೆ ಅದೊಂದು ಸಕಾರ ಭಾವನೆಯ ಕ್ಷಣಗಳು. ಅಷ್ಟಕ್ಕೂ ಹೋಳಿ ಹಬ್ಬದ ಹಿನ್ನೆಲೆ ಏನು, ಯಾವಾಗ ಹೋಳಿ ಹಬ್ಬ ಶುರುವಾಯಿತು, ಭಾರತದಾದ್ಯಂತ ಹೋಳಿ ಹಬ್ಬ ಶುರುವಾಗಿದ್ದೇಗೆ, ಅದರ ಹಿಂದಿನ ಕಥೆಗಳು ಹಾಗೂ ಮಹತ್ವ ಎಂಥದ್ದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹೋಳಿ ಹಬ್ಬ ಎನ್ನುವುದು ಭಾರತದ ಸಂಸ್ಕೃತಿಯ ಸಂಕೇತ. ಈ ಹಬ್ಬವನ್ನು ವಿಶಿಷ್ಟವಾಗಿ ಹಾಗೂ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ರಂಗುರಂಗಿನ ಹೋಳಿ ಹಬ್ಬ ಎಲ್ಲರ ಮನಸ್ಸುಗಳನ್ನು ಪುಳಕಿತಗೊಳಿಸುವ ಹಬ್ಬ. ಭಾರತದ ಮಣ್ಣಿನಲ್ಲಿ ನಡೆಯುವ ಹೋಳಿ ಹಬ್ಬವು ಪ್ರಪಂಚದ ಅತ್ಯಂತ ಸುಂದರವಾದ ಆಚರಣೆಗಳಲ್ಲಿ ಒಂದು. ಭಾರತದ ಬಹುತೇಕ ಭಾಗಗಳಲ್ಲಿ ಹಾಗೂ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಪ್ರತಿ ಬೀದಿಯಲ್ಲೂ ಹೋಳಿ ಹಬ್ಬವೆನ್ನುವುದು ಒಂದು ಅದ್ಭುತ. ಹೋಳಿ ಹಬ್ಬದ ಹಿಂದಿನ ರಾತ್ರಿ ಹೋಲಿಕಾ ದೀಪೋತ್ಸವವನ್ನು ಹೊತ್ತಿಸಲಾಗುತ್ತೆ. ನೃತ್ಯ ಮತ್ತು ಹಾಡುಗಳ ಸಂಯೋಜನೆಯಲ್ಲಿ ಸಂಜೆ ಹೊತ್ತಿಗೆ ಎಲ್ಲರೂ ಒಂದು ಕಡೆ ಸೇರ್ತಾರೆ. ಹೋಳಿ ಹಬ್ಬವನ್ನು ವಸಂತ ಋತುವಿನ ವಿಷುವತ್ ಸಂಕ್ರಾಂತಿಯ ಸಮೀಪದಲ್ಲೇ ಆಚರಿಸಲಾಗುತ್ತೆ. ಇದು ಫಾಲ್ಗುಣಿ ಪೂರ್ಣಿಮೆಯಂದು ಮತ್ತು ಸಾಮಾನ್ಯವಾಗಿ ಫೆಬ್ರವರಿ ಕೊನೆಯಲ್ಲಿ ಅಥವಾ ಮಾರ್ಚ್ ಆರಂಭದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಹೋಳಿ ಹಬ್ಬವೆಂದರೆ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಎಂದು ನಂಬಲಾಗಿದೆ. ಹೋಳಿ ಹಬ್ಬ ಪುರಾತನ ಹಿಂದೂ ಧಾರ್ಮಿಕ ಹಬ್ಬವಾಗಿ ದಕ್ಷಿಣ ಏಷ್ಯಾದ ಕೆಲವು ಸಮುದಾಯಗಳಲ್ಲೂ ಜನಪ್ರಿಯವಾಗಿರುವಂಥದ್ದು. ಅಷ್ಟಕ್ಕೂ ಹೋಳಿ ಹಬ್ಬದ ಹಿಂದಿನ ಪೌರಾಣಿಕ ಕಥೆಯನ್ನೊಮ್ಮೆ ಗಮನಿಸಿದಾಗ ಅದು ನಮ್ಮನ್ನ ತಾರಕಾಸುರನ ಅಸ್ತಿತ್ವದತ್ತ ಕೊಂಡೊಯ್ಯುತ್ತೆ. ಈ ತಾರಕಾಸುರನ ಬಗ್ಗೆ ಒಂದಷ್ಟು ಹೇಳಲೇಬೇಕು. ತಾರಕಾಸುರ ಅಸುರ ವಜ್ರಂಗ ಮತ್ತು ವಜ್ರಂಗಿಯ ಮಗ. ತಾರಕನಿಗೆ 3 ಗಂಡು ಮಕ್ಕಳಿದ್ರು. ಅವರು ತಾರಕಾಕ್ಷ, ವಿದ್ಯುನ್ಮಾಲಿ ಮತ್ತು ಕಮಲಾಕ್ಷ. ಅವರು ತ್ರಿಪುರಾಸುರ ಎಂದು ಕರೆಯಲ್ಪಟ್ಟರು. ತಾರಕಾಸುರನು ದುರಹಂಕಾರಿಯೂ ಕ್ರೂರಿಯೂ ಆಗಿದ್ದ. ತಾರಕಾಸುರ ತನಗೆ ಸಾವು ಬರದಿರಲಿ ಎಂದು ತಪಸ್ಸು ಮಾಡಿದ್ದ. ಆಗ ಈತನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ. ಆಗ ನನಗೆ ಮರಣ ಬಾರದಿರಲಿ, ಬಂದರೂ ಅದು ಶಿವನಿಗೆ ಜನಿಸಿದ 7 ದಿನದ ಶಿಶುವಿನಿಂದ ಬರಲಿ ಎಂಬ ವರವನ್ನ ಕೇಳಿದ್ದ. ತಾರಕಾಸುರನ ತಪಸ್ಸನ್ನ ಮೆಚ್ಚಿ ಬ್ರಹ್ಮ ವರವನ್ನ ಕೊಡ್ತಾನೆ. ತನಗೆ ವರ ಸಿಕ್ಕಿದೆ ಎಂಬ ಭ್ರಮೆಯಲ್ಲೇ ತಾರಕಾಸುರ ಮೆರೆಯುತ್ತಿರುತ್ತಾನೆ. ಇತ್ತ ಭೋಗ ಸಮಾಧಿಯಲ್ಲಿದ್ದ ಶಿವ ಪಾರ್ವತಿಯ ಜೊತೆ ಸಮಾಗಮ ಹೊಂದಲು ಸಾಧ್ಯವಿರಲಿಲ್ಲ. ಆಗ ದೇವತೆಗಳು ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡಲು ಕಾಮನಲ್ಲಿ ಬೇಡ್ತಾರೆ. ಕಾಮ ಅಂದರೆ ಮನ್ಮಥ ಮತ್ತು ಅವನ ಪತ್ನಿ ರತಿದೇವಿ ಈ ಸತ್ಕಾರ್ಯಕ್ಕೆ ಒಪ್ಪುತ್ತಾರೆ. ಈ ವೇಳೆ ಭೋಗ ಸಮಾಧಿಯಲ್ಲಿದ್ದ ಶಿವನಿಗೆ ಹೂ ಬಾಣಗಳಿಂದ ಹೊಡೆದು ಸಮಾಧಿಯಿಂದ ಎಚ್ಚರಿಸಿದರು. ಇದರಿಂದ ಕುಪಿತಗೊಂಡ ಶಿವ ತನ್ನ 3ನೇ ಕಣ್ಣಿಂದ ಕಾಮನನ್ನ ಸುಟ್ಟು ಭಸ್ಮ ಮಾಡ್ದ. ರತಿದೇವಿ ದುಃಖದಿಂದ ಶಿವನಲ್ಲಿ ಪತಿಭಿಕ್ಷೆಯನ್ನ ಬೇಡಿದ್ಲು. ಶಾಂತಗೊಂಡ ಶಿವ ಪತ್ನಿಯೊಡನೆ ಮಾತ್ರ ಶರೀರಿಯಾಗಿರುವಂತೆ ಕಾಮನಿಗೆ ವರ ಕೊಟ್ಟ. ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾದ. ಈ ಘಟನೆ ನಡೆದದ್ದು ಫಾಲ್ಗುಣಿ ಶುದ್ಧ ಪೂರ್ಣಿಮೆಯಂದು. ಆದ್ದರಿಂದ ಈ ದಿನವನ್ನ ಕಾಮನ ಹುಣ್ಣಿಮೆಯಾಗಿ ಆಚರಿಸಲ್ಪಡುತ್ತೆ. ನಾರದ ಪುರಾಣದಲ್ಲಿ ಮತ್ತೊಂದು ಕತೆ ಬರುತ್ತೆ. ತಾನೇ ದೇವರು ಎಂದು ಒಪ್ಪಿಕೊಳ್ಳದೆ ಶ್ರೀಹರಿಯನ್ನೇ ಜಗನ್ನಿಯಾಮಕನೆಂದು ಪರಿಭಾವಿಸುವ ತನ್ನದೇ ಕರುಳ ಕುಡಿ ಪ್ರಹ್ಲಾದನನ್ನ ಕೊಲ್ಲಲು ದೈತ್ಯ ರಾಜ ಹಿರಣ್ಯಕಶಿಪು ನಾನಾ ವಿಧದ ಪ್ರಯತ್ನಗಳನ್ನ ಮಾಡಿಯೂ ವಿಫಲನಾಗಿ ಕೊನೆಗೆ ತನ್ನ ಮಗನನ್ನ ದಂಡಿಸಲು ತೀರ್ಮಾನಿಸ್ತಾನೆ.
ಆಗ ಬೆಂಕಿಯು ಸುಡದಂತೆ ವರವನ್ನ ಪಡೆದಿದ್ದ ತನ್ನ ತಂಗಿ ಹೋಲಿಕಾಳ ಸಹಾಯವನ್ನ ಹಿರಣ್ಯಕಶಿಪು ಪಡೆಯುತ್ತಾನೆ. ಹಿರಣ್ಯಕಶಿಪು ತನ್ನ ಮಗನನ್ನ ಆಕೆಯ ತೊಡೆಯ ಮೇಲೆ ಕೂರಿಸಿಕೊಳ್ಳುವಂತೆ ತಂಗಿಯಲ್ಲಿ ಕೇಳಿದ. ಹೋಲಿಕಾ ಅಣ್ಣನ ಆಜ್ಞೆಯಂತೆ ಪ್ರಹ್ಲಾದನನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ತಾಳೆ. ಆದರೆ ಈ ಪಾಪಕೃತ್ಯವನ್ನ ಹೋಲಿಕಾ ಮಾಡಿದ್ದರಿಂದಾಗಿ ಆಕೆಯ ವರ ನಿಷ್ಫಲವಾಗುತ್ತೆ. ಇದರಿಂದ ಹೋಲಿಕಾ ಸುಟ್ಟು ಬೂದಿಯಾಗ್ತಾಳೆ. ಪ್ರಹ್ಲಾದ ಸುರಕ್ಷಿತವಾಗಿ ಬೆಂಕಿಯಿಂದ ಹೊರಬಂದ. ಅದಕ್ಕಾಗಿ ಪ್ರತಿ ವರ್ಷವೂ ಹೋಲಿಯ ಮುನ್ನ ಹಿಂದೂ ಧರ್ಮದಲ್ಲಿ ಹೋಲಿಕಾಳನ್ನ ಸುಡುವುದು ಪದ್ಧತಿ. ಈ ಹಬ್ಬ ಮನೆಯ ಪ್ರತಿಯೊಬ್ಬ ಸದಸ್ಯರನ್ನ ಒಂದುಗೂಡಿಸುತ್ತೆ ಮತ್ತು ಹಬ್ಬದ ಸಡಗರವನ್ನ ಪ್ರತಿಯೊಬ್ಬರಲ್ಲೂ ತುಂಬುತ್ತೆ. ಕೆಟ್ಟದ್ದು ಒಳ್ಳೆಯ ತರ ಮುಂದೆ ತಲೆಬಾಗಲೇಬೇಕು ಎಂಬ ಸಂದೇಶವನ್ನ ಹೋಳಿ ಹಬ್ಬ ಸಾರುತ್ತೆ. ದುಷ್ಕೃತ್ಯಗಳು ದೇವರ ಶಕ್ತಿಯ ಎದುರು ಎಂದಿಗೂ ಜಯವನ್ನ ಪಡೆಯಲು ಸಾಧ್ಯವಿಲ್ಲ ಎಂಬ ಸಾರ ಈ ಹಬ್ಬದ ಹಿಂದಿದೆ. ಹೋಲಿಕಾಳಂತೆ ಕೆಟ್ಟ ಶಕ್ತಿಗಳು, ದುಷ್ಟ ಆಲೋಚನೆಗಳು ನಾಶವಾಗಿ ಹೊಸದರ ಪ್ರಾರಂಭದ ಕಡೆಗೆ ಮನುಷ್ಯರು ಹೋಗ್ತಾರೆ. ಹೋಳಿಗೆ ಸಂಬಂಧಿಸಿದ ಮತ್ತೊಂದು ಜನಪ್ರಿಯ ಕಥೆ ಅಂದ್ರೆ ಅದು ಶ್ರೀಕೃಷ್ಣ ಮತ್ತು ರಾಧೆಯದ್ದು. ಪುರಾಣಗಳ ಪ್ರಕಾರ ತನ್ನ ತುಂಟಾಟದ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದ ಶ್ರೀಕೃಷ್ಣ ರಾಧೆಯ ಸೌಂದರ್ಯಕ್ಕೂ ತನ್ನ ನೀಲಿ ಮೈಬಣ್ಣಕ್ಕೂ ಹೋಲಿಕೆ ಮಾಡಿಕೊಂಡು ತನ್ನ ತಾಯಿ ಬಳಿ ವಿಷಾದ ವ್ಯಕ್ತಪಡಿಸ್ತಾನೆ. ಇದಕ್ಕೆ ತಾಯಿ ದೇವಕಿಯು ರಾಧೆಯ ಮುಖಕ್ಕೆ ಬಣ್ಣ ಹಚ್ಚುವಂತೆ ಸೂಚಿಸ್ತಾಳೆ. ಇದೇ ಸರಿಯಾದ ಉಪಾಯವೆಂದು ಬಗೆದು ಕೃಷ್ಣ ರಾಧೆಯ ಮುಖಕ್ಕೆ ಅವಿತು ಬಣ್ಣ ಬಣ್ಣಗಳನ್ನು ಎರಚಿ ನೀರನ್ನ ಸಿಂಪಡಿಸಿ ತಮಾಷೆಗಾಗಿ ಮುದ ನೀಡುವಂತೆ ಆಟವಾಡ್ತಾರೆ. ಮುಂದೆ ಇದೇ ಆಟ ಸಂಪ್ರದಾಯವಾಗಿ ನಿಷ್ಕಲ್ಮಶತೆಯ ಪ್ರತೀಕವಾಗಿ ಬೆಳೆದುಕೊಂಡು ಬಂದಿದೆ ಎಂದು ನಂಬ್ತಾರೆ. ಹೀಗೆ ಎಲ್ಲ ಪೌರಾಣಿಕ ಕಥೆಗಳ ಉದ್ದೇಶವಂತೂ ಒಂದೇ, ಕೆಟ್ಟದ್ದನ್ನ ಸುಟ್ಟು ಬಿಡುವುದು. ಕಾಮ ಕ್ರೋಧಾದಿ ಅರಿಷಡ್ವರ್ಗಗಳನ್ನ ಅಗ್ನಿಕುಂಡದಲ್ಲಿ ಸುಟ್ಟು ಸದಾಚಾರವನ್ನ ರೂಢಿಸಿಕೊಳ್ಳುವುದು ಈ ಹಬ್ಬದ ಸಂಕೇತ. ಆಸುರಿ ಶಕ್ತಿಗಳ ನಿರ್ನಾಮದ ದ್ಯೋತಕವಾಗಿ ಹೋಳಿ ಅಂದರೆ ಉತ್ಸವಾಗ್ನಿ ಹಾಕುವ ಪದ್ಧತಿ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಆಚರಣೆಯಲ್ಲಿದೆ. ಇಂಥದ್ದೊಂದು ಅಮೂಲ್ಯ ಸಂದೇಶ ಸಾರುವ ಮತ್ತು ಆ ಮೂಲಕ ಕೆಡುಕಿಗೆ ಯಾವತ್ತೂ ಸೋಲು ಕಾದಿದೆ ಎಂಬ ಸಂದೇಶ ಸಾರುವ ಹೋಳಿ ಹಬ್ಬ ಅಥವಾ ಕಾಮನ ಹಬ್ಬದ ಆಚರಣೆಯಲ್ಲಿ ಸದುದ್ದೇಶವಿದೆ. ಈ ದಿನದಂದು ಅಕ್ಕಿ ಹಿಟ್ಟು ಮತ್ತು ಅರಿಶಿನ ಬೆರೆಸಿದ ಗುಲಾಲನ್ನ ತಯಾರಿಸಿ ಬಿದಿರಿನಿಂದ ಪಿಚಕಾರಿ ತಯಾರಿಸಿ ಬಣ್ಣದಾಟವನ್ನ ಆಡ್ತಾರೆ. ರಂಗಿನಾಟದ ನಂತರ ಅಭ್ಯಂಜನ ಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥಿಸಿ ಮನೆಗಳಲ್ಲಿ ವಿಶೇಷ ಅಡುಗೆಗಳನ್ನು ತಯಾರಿಸ್ತಾರೆ. ಉತ್ತರ ಪ್ರದೇಶದಲ್ಲಿ ಜೋಳದ ಹಿಟ್ಟಿನ ಗುಜಿಯಾ ಹಾಗೂ ಪಾಪ್ಡಿ ಜನಪ್ರಿಯವಾಗಿದೆ. ದೆಹಲಿಯಲ್ಲಿ ಈ ದಿನದಂದು 10 ತಲೆಯ ರಾವಣನ ಮೂರ್ತಿಯನ್ನ ಬಿದುರಿನಿಂದ ತಯಾರಿಸಿ ಅದಕ್ಕೆ ಹಳೆ ಬಟ್ಟೆಗಳನ್ನ ಧರಿಸಿ ಗಣ್ಯರನ್ನೆಲ್ಲ ಕರೆದು ಅವರ ಸಮ್ಮುಖದಲ್ಲಿ ಲಂಕೇಶನನ್ನ ಸುಡುವುದು ವಾಡಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಆ ದಿನ ಊರಿನವರ ಮನೆಯಲ್ಲಿ ಸಿಗುವ ಬೇಡದ ವಸ್ತುಗಳೆಲ್ಲವನ್ನ ತಂದು ಒಂದೆಡೆ ಗುಡ್ಡೆ ಮಾಡಿ ರಾತ್ರಿ ಹುಡುಗನೊಬ್ಬನಿಗೆ ಶಿಖಂಡಿಯ ವೇಷವನ್ನ ಹಾಕಿಸಿ ಅವನಿಂದ ಊರಿನ 5 ಮನೆಗಳಲ್ಲಿ ಭಿಕ್ಷೆ ಬೇಡಿಸಿ ಕರೆತಂದು ಅವನಿಂದ ಆ ಬೇಡದ ವಸ್ತುಗಳ ಗುಡ್ಡೆಗೆ ಬೆಂಕಿ ಇಡುತ್ತಾರೆ. ಅದೇ ಅವರ ಕಾಮದಹನದ ಹಬ್ಬ. ಇವಿಷ್ಟು ಹೋಳಿ ಹಬ್ಬದ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಈ ಹೋಳಿ ಹಬ್ಬಕ್ಕೆ ಸಂಬಂಧಿಸಿದ ಬೇರಾವುದಾದರೂ ಕಥಾನಕವಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.